ಕನ್ನಡ ಇಂಡಸ್ಟ್ರಿ ಬೆಳೀತಿಲ್ಲ, ಹಂಗಿಲ್ಲ, ಹಿಂಗಿಲ್ಲ, ಯಾರು ಹೊಸಬ್ರು ಬರ್ತಿಲ್ಲ ಕಲಿಸ್ತೇನೆ ಒಂದು ಪ್ರಾಜೆಕ್ಟ್ ಬಂದಿತ್ತು, ಬಟ್ ಅವಾಗ ಹೋಗಕ್ ಬಿಡ್ಲಿಲ್ಲ. ನಾನು ಇವಾಗ ತಾನೇ ಹೇಳಿದೆ ನಮ್ಮ ಟೀಮಲ್ಲಿ ಎಷ್ಟು ಜನ ಹುಡುಗಿರು ಕೂಡ ನೀವು ಬರ್ತಿಲ್ಲ ಅಂತ ಹೇಳಿದ್ರು. ಜಯದೇವ್ ಅಲ್ವಾ ಅಂತ. ಪ್ರಾಬ್ಲಮ್ ಇಸ್ ಸ್ಟೀರಿಯೋ ಟೈಪ್ ಆಗ್ಬಿಡಿದೆ ನಮ್ಮ ಇಂಡಸ್ಟ್ರಿ. ಅವನು ಯಾವುದೋ ಒಂದು ಪಾತ್ರ ಮಾಡ್ದ ಅಥವಾ ಆಕೆ ಯಾವುದೋ ಒಂದು ಪಾತ್ರ ಮಾಡಿದ್ಲು ಅಂತ ಅಂದ್ರೆ ಅವ್ರು ಅಷ್ಟು ಮಾತ್ರ ಮಾಡಬಲ್ಲರು, ಅದು ಬಿಟ್ರೆ ಏನು ಆಗಲ್ಲ ಅವ್ರ ಕೈಲಿ ಏನೋ ಥರ ಆಗ್ಬಿಟ್ಟಿದೆ. ಇಫ್ ದಟ್ ವಾಸ್ ದ ಕೇಸ್ ಶಿ ವುಡ್ ಹ್ಯಾವ್ ಬಿಕಮ್ ಹೀರೋ. ಇವಾಗ ನಾವಿಬ್ರು ಸಪೋರ್ಟಿಂಗ್ ಪಾತ್ರ ಮಾಡ್ತಾ ಇದ್ದಂಥವ್ರು, ನಾನು ವಿಲನ್ ಮಾಡ್ತಾ ಇದ್ದೆ, ನನಗೆ ಸಪೋರ್ಟಿಂಗ್ ಪಾತ್ರ ಮಾಡ್ತಿದ್ದು ಅಂಥವ್ರು, ಎಲ್ಲೋ ಒಂದು ಕಡೆ ಏನೋ ಒಂದು ಆಗಿ ದೇವ್ರ ಕೈ ಹಿಡಿತಾರೋ ಅಥವಾ ಯಾರಿಗೋ ಒಬ್ರಿಗೆ ಎಲ್ಲೋ ಒಂದು ಕಡೆ ಈಕೆ ಕೈಲಿ ಇದನ್ನು ಮಾಡಿಸ್ಬೋದು ಅಂತ ಅನ್ಸೋದಕ್ಕೆ ಇವತ್ತು ಅವರಲ್ಲಿದ್ದಾರೆ. ಬಟ್ ಆ ಥರ ಎಲ್ಲ ಕಲಾವಿದ್ರ ಲೈಫ್ ಅವರ ನಡೆದು ಬಿಟ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ ಆಗುತ್ತೆ. ಯಾಕೆ ಅವ್ರುಗಳು ನಮ್ಮನ್ನು ಪ್ರಿಫರ್ ಮಾಡ್ತಾರೆ ಹೇಳಿ? ನಮ್ಮಂಥ ಫೇಸ್ಗಾಗಿರಲಿ, ನಮ್ಮಂಥ ಟ್ಯಾಲೆಂಟ್ಗಾಗಿರಲಿ, ಅವ್ರಿಗೆ ಅದನ್ನು ಬೇಕು. ನಮ್ಮವ್ರಿಗೆ ನಾವು ಯಾಕೆ ಬೇಡ? ಹೇಳ್ಬೋದು ಇವಾಗ ಸುಮಾರು ಜನ, ಓಕೆ ನೀವು ತೆಲುಗು ಹಂಗಾರೆ ಚೆನ್ನಾಗಿದೆ ಅಂತಾರೆ, ಕನ್ನಡ ಚೆನ್ನಾಗಿಲ್ವಾ? ತಮಿಳ್ ಚೆನ್ನಾಗಿದೆಯಾ? ಹಂಗಾರೆ ತೆಲುಗು ಚೆನ್ನಾಗಿದೆಯಾ? ಚೆನ್ನಾಗಿರೋದಕ್ಕೆ ಅವ್ರುಗಳು ನಮ್ಮಂಥವ್ರನ್ನ ಓಕೆ ಒಂದು ತಗೊಂಬಂದಿಲ್ಲ ಯಾಕ್ರಿ ಏನೋ ಮಾಡಿಸ್ಬೋದು ಇವನ ಕೈಲಿ ಅಂತ ಮಾಡಿಸ್ತಿದ್ದಾರೆ. ನಮ್ಮವರು ನಮ್ಮನ್ನ ಫಾರ್ ಎಕ್ಸಾಂಪಲ್ ಈಗಲೇ ನಾನು ನಮ್ದಾರೆ ಮಾಡ್ತಾ ಇದ್ದೀನಿ. ನನಗೆ ನೆಕ್ಸ್ಟ್ ನಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಹೋಗೋ ಸ್ಕ್ರೀನ್ಶಾಟ್ಗಳು ಇದಾವೆ ನಂತವ ಈಗಲೂ. ರಾಣವ್ ಈಸ್ ನೋ ಲೆಸ್ ದಾನ್ ಎನಿ ಹೀರೋಸ್. ಈಸ್ ಒನ್ ಆ್ಯಂಡ್ ಅಪ್ಪರ್ ಇನ್ ಲೈಕ್ ಲುಕ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಷ್ಟೋ ಹೀರೋಗಳನ್ನ ಬೀಟ್ ಮಾಡ್ತಾನೋ. ಬಟ್ ಆತನಿಗೆ ಯಾಕೆ ನೆಗೆಟಿವ್ ಅಂತ ಕೇಳಿರೋ ನಂಗೆ ತುಂಬ ಜನ ಇದ್ದಾರೆ, ಸ್ಕ್ರೀನ್ಶಾಟ್ ಇದೆ ಈಗಲೂ. ಬಟ್ ಅವ್ರಿಗೇನು, ಅವ್ನು ಇವಾಗ ನೆಗೆಟಿವ್ ಮಾಡ್ತಾವನೆ, ಅವನಷ್ಟಕ್ಕೆ ಸೀಮಿತ. ಹೌದು, ಇವಾಗ ನನಗೆ ಕೇಳಿರೋ ಉಂಟು, ಸರ್ ಏನು ಸರ್ ಅವ್ರು ನೋಡಿದ್ರೆ ಲೈನ್ ಡೈಲಾಗ್ ಹೇಳಕ್ ಬರಲ್ಲ, ನಿಮ್ಮಂಥವ್ರೆಲ್ಲ ಅಲ್ಲಿ ಹೋಗಿ ಸರ್. ಆಡಿಯನ್ಸ್ ಗೊತ್ತಾಗ್ತಿರೋದು ನೀವು ಚಾನಲ್ ಅವರಾಗಿರಲಿ, ಮತ್ತೊಬ್ಬರಾಗಿರಲಿ, ಪ್ರೊಡ್ಯೂಸರ್ಸ್ ಆಗಿರಲಿ, ಎಲ್ಲರೂ ಮಾಡೋದೇನು, ಆಡಿಯನ್ಸ್ಗೆ ಏನು ಬೇಕೋ ಅದು ನೀವು ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಲ್ವಾ? ಆಡಿಯನ್ಸೇ ಕೇಳ್ತಿದ್ದಾರೆ. ನಿಮ್ಮಲ್ಲಿರೋ ಟ್ಯಾಲೆಂಟು ಸಿಗೋದೇ ಅಪರೂಪ ಸರ್. ನೀವು ಸಿನಿಮಾಗೆ ಹೋಗ್ಬೇಕು, ನೀವು ಅಲ್ಲಿ ಹೋಗಿ ಇದು ಮಾಡಿ, ಈ ಥರ ಕ್ಯಾರೆಕ್ಟರ್ ಮಾಡಿ ಸೂಟ್ ಆಗುತ್ತೆ, ಈ ಥರ ಲೀಡ್ ಮಾಡಿ ಸರ್, ನೀವೇನು ಸರ್ ಇಲ್ಲೇ ಇದ್ದೀರಾ ಅಂತ ಅಂತಾರೆ. ಅದು ಆಡಿಯನ್ಸಿಗೆ ಬೇಕಾಗಿರೋದು, ಇವ್ರಿಗೆ ಯಾಕೆ ಕಾಣಿಸ್ತಿಲ್ಲ? ಆ್ಯಂಡ್ ನಮ್ಮ ಥರ ಏನು ಇಲ್ಲದೆ ಬಂದಿರೋರಿಗೆ ನಾವು ಇಲ್ಲಿವರೆಗೂ ಬಂದಿರೋದೇ ವಿ ಆರ್ ಆಲ್ರೆಡಿ ಒಂದು ಬೋನಸ್ ಸೈಡ್, ಇಲ್ಲ ಅಂತಲ್ಲ. 100 ರೂಪಾಯಿ ಸಿಗದೆ ಹೋದ್ರು 50 ರೂಪಾಯಿ ಸಿಗ್ತಿದೆಯಾ, 10 ರೂಪಾಯಿ ಸಿಗ್ತಿದೆಯಾ? 10 ರೂಪಾಯಿನೂ ನಮಗೆ ಬೋನಸ್, ಬಿಕಾಸ್ ವಿ ಕೇಮ್ ಫ್ರಮ್ ಝೀರೋ. ಹಾಗಂತ 10 ರೂಪಾಯಿಲೇ ಇರು ನೀನು ಅನ್ನೋದು ಎಷ್ಟು ಸರಿ? ನೀವು ತೆಲುಗು ಇಂಡಸ್ಟ್ರಿ, ತೆಲುಗು ಸ್ಮಾಲ್ ಸ್ಕ್ರೀನ್ ನೋಡಿದ್ರೆ ಅಲ್ಲಿ ತುಂಬ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಕನ್ನಡದವರು. ಅಲ್ಲಿ ಮೆಜಾರಿಟಿ ನೀವು ದೊಡ್ಡ ಟಾಪ್ ಸೀರಿಯಲ್ ಹೀರೋಗಳೆಲ್ಲ ಕನ್ನಡದವರು, ಹೀರೋಯಿನ್ಸ್ ಕನ್ನಡದವರು. ಈಗ ಅಮ್ಮನ ರೋಲು, ಅಕ್ಕನ ರೋಲ್ ಯಾರು ಮಾಡ್ತಾರೋ ಅವರು ಕನ್ನಡದವರು, ವಿಲನ್ಸ್ ಕೂಡ ಕನ್ನಡದವರು. ನಮ್ಮ ಆರ್ಟಿಸ್ಟ್ಗಳೆಲ್ಲ ಅಲ್ಲೇ ಇದ್ದಾರೆ. ಅದೇ ಇವಾಗ ನಂತರ ಯಾರಾದರೂ ಅನುಭವಿಸಿರೋರು ಅಥವಾ ನಂತರ ಯಾರಾದರೂ ಅನುಭವಿಸ್ತಿರೋರು ಅಲ್ಲಿ ಏನೋ ಒಂದು ಕಡೆ ಸಿಗ್ತಿದೆ ಅಂತ ಅಂದಾಗ ಅವಕಾಶ ಉಪಯೋಗಿಸ್ಕೋತೀವಿ. ನಾನು ಪ್ರತಿಯೊಂದು ಸಿಕ್ಕಿದ ಅವಕಾಶ ಉಪಯೋಗಿಸ್ಕೊಂಡಿದ್ದಕ್ಕೆ ಇಲ್ಲಿವರೆಗೂ ಬಂದಿರೋದು. ನಾನು ಮಾಡದೇ ಇರುವಂಥ ಪಾತ್ರಗಳಿಲ್ಲ, ಮಾಡದೇ ಇರುವಂಥ ಜೂನಿಯರ್ ಆರ್ಟಿಸ್ಟ್, ಒನ್ ಡೇ ಆರ್ಟಿಸ್ಟ್, ಕ್ಯಾರೆಕ್ಟರ್ ಆರ್ಟಿಸ್ಟ್, ಸಪೋರ್ಟಿಂಗ್, ವಿಲ್ಲನ್, ಲೀಡು ಮಾಡಿದೆ ಝೀ ಪವರಲ್ಲಿ. ಅದು ಹಿಂಗೆ ಬಂತು.